ಸರ್ ನಮಸ್ಕಾರ. ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಸ್ವಾಗತ ಮಾಡ್ತೀನಿ ಸರ್. ಸರ್ ಈಗ ಇವತ್ತು ಕೇಂದ್ರ ಸರ್ಕಾರ ಮನ್ರೇಗಾ ಯೋಜನೆ ಕಾಂಗ್ರೆಸ್ ಸರ್ಕಾರ ತಂದಿರುವಂತಹ ಮನ್ರೇಗಾ ಯೋಜನೆ ಹೆಸರು ಬದಲಾವಣೆ ಮಾಡಿ ವಿಜಿ ರಾಮ್ಜಿ ಹೆಸರಾಗಿ ಬದಲಾವಣೆ ಮಾಡಿ ಒಂದು ರೀತಿಯ ಮನ್ರೇಗಾದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಕಾರ್ಮಿಕರಿಗೆ ಉದ್ಯೋಗದ ಕತ್ತರಿ ಹಾಕುವಂತ ಷಡ್ಯಂತ್ರವನ್ನ ಬಿಜೆಪಿ ಸರ್ಕಾರ ಮಾಡಿದೆ. ನಿಮ್ಮ ಅಭಿಪ್ರಾಯ ಏನು ಸರ್? ಮೊದಲನೆಯದಾಗಿ ಮಹಾತ್ಮ ಗಾಂಧಿನ RSS ಒಬ್ಬ ಪದಾಧಿಕಾರಿ 1900 ದೈವದಿನ ಆದ ಕಾಲದಲ್ಲಿ ಕೊಂದು ಅವರು ಜೀವಂತವಾಗಿದ್ದಾಗ ಮಹಾತ್ಮ ಗಾಂಧಿ ಬಿಜೆಪಿ ಸರ್ಕಾರ ಬಂದಾಗ ಮಹಾತ್ಮ ಗಾಂಧಿ ಅವರಿಗೆ ಏನು ಉದ್ಯೋಗ ಹೆಸರು ಕೊಟ್ಟಿದ್ದಾರೆ ಆ ಹೆಸರನ್ನು ಇವಾಗ ಅವ್ರನ್ನ ಜೀವಂತವೂ ಕೊಟ್ಟರು. ಅವ್ರ ಹೆಸರು ಇರಬಾರ್ದು ಅಂತ ಅವ್ರ ಹೆಸರನ್ನು ಕೊಡಲಿಕ್ಕೆ ಬಿಜೆಪಿನವರು ಒಂದು ವ್ಯವಸ್ಥಿತವಾದಂಥ ಸಂಚಲನ ಮಾಡಿದರು. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ಗ್ರಾಮಾಂತರ ಪ್ರದೇಶದಲ್ಲಿ ಎಷ್ಟೋ ಜನ ರೈತರು, ದಲಿತರು, ಕೂಲಿ ಕಾರ್ಮಿಕರು, ವಿಶೇಷವಾಗಿ ಉದ್ಯೋಗಗಳು, ಬಡವರಿಗೆ ಉಪಯೋಗ ಆಗ್ತಕ್ಕಂಥ ಒಂದು ದೊಡ್ಡ ಕಾರ್ಯಕ್ರಮ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಸೊ ಬಿಜೆಪಿನವರಿಗೆ ಉದ್ಯೋಗವನ್ನ ಸೃಷ್ಟಿ ಮಾಡಿ ಅಥವಾ ಇಂಡಸ್ಟ್ರಿಯಲ್ ಕಟ್ಟಿ ಒಂದು ಹೊಸ ಯೋಜನೆಗಳನ್ನು ತಂದ ಅಭ್ಯಾಸ. ಕಾಂಗ್ರೆಸ್ ತಂದಿರ್ತಕ್ಕಂಥ ಒಳ್ಳೊಳ್ಳೆ ಯೋಜನೆಗಳನ್ನ ಹೇಗೆ ಅದಕ್ಕೆ ನಾವೇನು ಹೇಳ್ಬೋದು ಭಾಷೆ ಅದಕ್ಕೆ ಕೊಡಲಿಕ್ಕೆ ಬಹಳ ಚೆನ್ನಾಗಿ ಬೆಳೆದಿರ್ತದೆ. ಬೆಳೆದಿಲ್ಲಕ್ಕೆ ಒಂದು ಸಾಕಷ್ಟು ವರ್ಷಗಳು ಸಮಯ ತಗೊಂಡಿದೆ. ಕೊಡಲಿನಲ್ಲಿ ಹೊಡೆಯಕ್ಕೆ ಒಂದು ಅರ್ಧ ಗಂಟೆ ಸಾಕು. ಬಿಜೆಪಿ ಹೆಸರಿಗಷ್ಟೇ ಬೇರೆ ತರ ಇದೆ, ಹೆಸರಿಗಷ್ಟೇ ಬೇರೆ ತರದ RSS ಸಂಸ್ಥೆಯನ್ನು ಅವರ ಅಜೆಂಡಾ ಏನಂದ್ರೆ ಎಲ್ಲಾ ಕಾಲದಲ್ಲೂ ಸಹ ಏನೇ ಯೋಜನೆಗಳು ತಲುಪಲಿ ಆ ಯೋಜನೆಗಳು ಯಾರಿಗೆ ತಲುಪಬೇಕಂದ್ರೆ ಕಾರ್ಪೊರೇಟ್ ಒಳಗೆ ಸಿಗಬೇಕು. ಸೊ ಉದ್ಯೋಗ ಖಾತ್ರಿಯ ಒಂದು ವಿಶೇಷತೆ ಏನಂದ್ರೆ ಒಬ್ಬ ರೈತ ತನ್ನ ಭೂಮಿಗೂ ಸಹ ಒಂದು ಕಾಲುವೆ ಮಾಡ್ಕೊಂಡಿದ್ದಾರೆ ನೀರನ್ನು. ಯಾವೊಬ್ಬ ದಲಿತ SCPTSP ಯೋಜನೆ ಅಂತ ಅವ್ರು ಬಳಸ್ಕೊಂಡು ತನ್ನ ಹೊಲಕ್ಕೆ ಬೇಕಾಗಿರ್ತಕ್ಕಂಥ ಬೋರ್ವೆಲ್ ರೀಚಾರ್ಜ್ ಒದಗಳು ಆಗ್ತದೆ. ಈ ಏನಾಗ್ಬಿಡ್ತದಂದ್ರೆ ನಗರ ಪ್ರದೇಶದಲ್ಲಿ ಬೆಂಗಳೂರು ಪ್ರದೇಶದಲ್ಲಿ ಉದ್ಯೋಗಕ್ಕೆ ತೊಂದರೆ ಇದೆ. ಆದ್ರೆ ಗ್ರಾಮಾಂತರ ಪ್ರದೇಶದಲ್ಲಿ ಇರ್ತಕ್ಕಂಥ ದಲಿತರ ಮಕ್ಕಳು ಇವರನ್ನ ಎಲ್ಲಿ ಹೋಗ್ಬೇಕು, ಆ ಕಾರಣಕ್ಕೋಸ್ಕರ ಒಂದು ಅತ್ಯುನ್ನತವಾದ ಯೋಜನೆಗಳನ್ನು ಕಾಂಗ್ರೆಸ್ ಏನಿದ್ರ ಉದ್ದೇಶ? 365 ದಿವಸದಲ್ಲಿ ಕನಿಷ್ಠ ಪಕ್ಷ 100 ಜನ ಉದ್ಯೋಗ ಇರಬೇಕು, ಇನ್ನೊಂದು 100 ಜನ ಅವ್ರು ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡಬೇಕು. ಒಬ್ಬ ಮನುಷ್ಯನಿಗೆ ಒಂದು 365 ದಿವಸದಲ್ಲಿ ಒಂದು 250 ದಿವಸ ಉದ್ಯೋಗ ಸಿಗಬೇಕು. ಅವನ ಬದುಕು ಸ್ವಲ್ಪ ಬದಲಾವಣೆ ಲೆಕ್ಕಾಚಾರದಲ್ಲಿ ಕಾಂಗ್ರೆಸ್ ತಂತು. ಸೊ ಈಗೇನಾಗ್ಬಿಟ್ಟಿದೆ ಬಿಜೆಪಿಗೆ, ಅವರಿಗೆ ನರೇಂದ್ರ ಮೋದಿ ಅವರು 12 ವರ್ಷ ದೇಶದ ಪ್ರಧಾನಮಂತ್ರಿಯಾಗಿ ಒಂದು ಹೊಸ ಯೋಜನೆಗಳನ್ನು ತರಲಿಕ್ಕೆ ಆಗಲಿಲ್ಲ. ಇವತ್ತೂ ಸಹ ಈ ದೇಶದಲ್ಲಿ 45 ಲಕ್ಷ ಇಂಡಸ್ಟ್ರಿ ಮುಚ್ಚಿದೆ, 45 ಲಕ್ಷ ದೇಶದಲ್ಲಿ ಮುಚ್ಚಿದೆ. ಸರಿ, ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಗಳನ್ನು ಮುಚ್ಚಿ ಹಾಗಾದ್ರೆ ಮತ್ತೊಂದ್ಸಲಿ ಇನ್ನೊಂದಷ್ಟು ಜನ ಅನಿಲ್ ಅಂಬಾನಿ ಅಂತವರಿಗೆ, ಅಂಬಾನಿ ಕುಟುಂಬದವರಿಗೆ, ಕಾರ್ಪೊರೇಟ್ ವಲಯಕ್ಕೆ ಬಿಜೆಪಿ ಸರ್ಕಾರ ಅಂದ್ರೆ ಬಡವರ ಸರ್ಕಾರ ಅಲ್ಲ, ಆದ್ರೆ ಕಾಂಗ್ರೆಸ್ ಸರ್ಕಾರ ಅಂದ್ರೆ ಬಡವರ ಸರ್ಕಾರ. ಬಿಜೆಪಿ ಸರ್ಕಾರ ಬಡವರ ಸರ್ಕಾರ ಹೋಗಿ ಅದು ಕಾರ್ಪೊರೇಟ್ ವಲಯ ಸೀಮಿತ ಆಗುತ್ತೆ. ಹಾಗಾಗಿ ನಾವು ಕಾಂಗ್ರೆಸ್ಸರು ಮತ್ತೆ ನಮ್ಮ ನಾಯಕರು ಇದನ್ನ ಆರೋಪ ಮಾಡ್ತಾ ಇರೋದು, ಈ ಯೋಜನೆ ತಂದ್ರೆ ಒಂದು ರೀತಿಯ ಕಾಂಗ್ರೆಸ್ ಏಜೆಂಟ್ಗಳಿಗೆ ಧಕ್ಕೆ ಆಗುತ್ತೆ ಅಂತ, ಅದಕ್ಕೋಸ್ಕರ ಇದನ್ನ ವಿಷಯ ಹೇಳ್ತಿದ್ರೆ ಡಿಜಿಟಲ್ಕರಣ ಮಾಡ್ತಾ ಇದೀವಿ, ಇದು ಬಡವರಿಗೆ ಹೆಲ್ಪ್ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ಆರೋಪ ಮಾಡ್ತಾ ಇದ್ದೀವಿ. ಈಗ ಒಬ್ಬ ಯಾರೋ ಒಬ್ಬ ಸಣ್ಣ ಪ್ರಮಾಣದವರಿಗೆ ಉದ್ಯೋಗ ಕೊಟ್ಟರೆ ಅದು ಡಿಜಿಟಲೀಕರಣ ಮಾಡಕ್ಕೆ ಏನ್ ಆಯ್ತಪ್ಪ, ಡಿಜಿಟಲೀಕರಣ ಮಾಡಕ್ ಹೊರಟಿದ್ದೀವಿ. ಒಬ್ಬ ಈಗ ನಮ್ಮ ಮನೆ ಪಕ್ಕದಲ್ಲಿ ಹೋಗ್ಲು ಪಕ್ಕದಲ್ಲಿ ಏರ್ಪೋರ್ಟ್ ಇದೆ. ಏರ್ಪೋರ್ಟ್ ನಮ್ಮ ಮನೆ ಮೇಲೆ ಹಾರಾಡ್ತಾ ಇದೆ. ನನಗೇನು ಗೊತ್ತಿಲ್ಲಪ್ಪ, ನನಗೇನು ಬೇಕು? ಮನುಷ್ಯನಿಗೆ ಉದ್ಯೋಗ ಬೇಕು, ದುಡಿಮೆ ಮಾಡಬೇಕು, ಆ ಕೈ ಕೆಲಸ ಕೊಟ್ಟಿರ್ತಾನೆ. ಡಿಜಿಟಲೀಕರಣ ಬೇರೆ ಕ್ಷೇತ್ರದಲ್ಲಿ ಮಾಡು. ಉದ್ಯೋಗ ಖಾತ್ರಿ ಒಂದು ಕನಿಷ್ಠ ರೈತರು ಸಿಗ್ಬೇಕಾಗಿರೋ ಸವಲತ್ತು ಡಿಜಿಟಲೀಕರಣ ಮಾಡಿ ನಿಮಗೇನು ಉಪಯೋಗ ಇದೆ? ನಿಮಗೆ ಸಹಿಸ್ಕೊಳಕ್ಕಾಗ್ತಿಲ್ಲ ಅಷ್ಟೇ. ಬಿಜೆಪಿನಲ್ಲಿ ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ RTI ಆಗಿರ್ಬೋದು, RTE ಇರ್ಬೋದು, ಉದ್ಯೋಗ ಖಾತ್ರಿ ಯೋಜನೆ ಇರ್ಬೋದು,
ಒಂದು ಕನಿಷ್ಠ ಪಕ್ಷ ದಲಿತರಿಗೆ ಕೊಡ್ತಕ್ಕಂಥ ಸ್ಕಾಲರ್ಶಿಪ್ ಆಗ್ಬೋದು, ಈ ತರದನ್ನೆಲ್ಲ ಬಿಜೆಪಿನವರು ಸಹಿಸ್ಕೊಳ್ಳೋಕೆ ಸಾಧ್ಯ ಆಗ್ತದೆ. ಅದಕ್ಕೆ ಯಾವ್ಯಾವುದೋ ರೂಪ ಕೂಡ ಹೊರಟಿದ್ದಾರೆ. ನಾವು ಕಾಂಗ್ರೆಸ್ಸರಾಗಿ ಇದನ್ನ ನಾವು ಈಗ ಆಲ್ರೆಡಿ ನಮ್ಮ ಪಾಲ್ ಏನು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಗೌತಮ್ ಜಿ ಅವರು ಈಗ ಆಲ್ರೆಡಿ ಮತ್ತೆ AICC ನಮ್ಮ ರಾಜು ಅವರು ಸಹ ಇದ್ರ ಬಗ್ಗೆ ನಮ್ಮ SC ಡಿಪಾರ್ಟ್ಮೆಂಟ್ ಡೈರೆಕ್ಷನ್ ಕೊಟ್ಟಿದ್ದಾರೆ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಬಹಳ ಬಡತನದಲ್ಲಿರ್ತಕ್ಕಂಥವ್ರಿಗೆ ಬಹಳ ಉಪಯೋಗ ಆಗ್ತಕ್ಕಂಥ ನಾವು ದೇಶಾದ್ಯಂತ ವಿಶೇಷವಾಗಿ ನಮ್ಮ SC ಡಿಪಾರ್ಟ್ಮೆಂಟ್ ಇದ್ರ ಬಗ್ಗೆ ನಾವು ತೀವ್ರತರವಾಗಿ ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿಯಾಗಿ ಉಳಿಬೇಕಾದ್ರು ಅದನ್ನ ಬಿಟ್ಬಿಟ್ಟು ನಾವು ಇದು ಕಾರ್ಪೊರೇಟ್ ಒಳಗೆ ಮಾಡೋಕೆ ನಾವು ಬಿಡಲ್ಲ. ದೇಶಾದ್ಯಂತ ಆಗಿರ್ಬೋದು, ರಾಜ್ಯಾದ್ಯಂತ ಆಗಿರ್ಬೋದು, ಕಾಂಗ್ರೆಸ್ ಅವರು ಸಹ ಇವತ್ತು ಫಿಲಿಪ್ನಲ್ಲಿ ಮೀಟಿಂಗ್ ಇತ್ತು, ಪೋಸ್ಟ್ಪೋನ್ ಆಗಿದೆ. ಭವಿಷ್ಯ ಮುಂದಿನ ದಿನಗಳಲ್ಲಿ 27ನೇ ತಾರೀಕಿನ ಫ್ರೀಡಂ ಪಾರ್ಕ್ ಒಂದು ದೊಡ್ಡ ಸಮಾವೇಶ ಮಾಡ್ತೀವಿ. ಅಂದ್ರೆ ಜಾಗೃತಿ ಬಿಜೆಪಿ ಸರ್ಕಾರದ ಕಾರ್ಪೊರೇಟ್ ವಲಯ ಏನ್ ಮಾಡ್ತೀವಿ, ದೇಶದ ಯಾವ ಹಂತಕ್ಕೆ ತಗೊಂಡು ಹೋಗ್ತೀವಿ ಅನ್ನೋದನ್ನ ನಾವು ಕಾಂಗ್ರೆಸ್ ಅಲ್ಲಿ ತಿಳಿಸಕ್ಕೆ ರೆಡಿ ಇದ್ದೀವಿ, ನಾವು ಅದನ್ನ ಮಾಡ್ತೀವಿ. ಸರ್ ಇಲ್ಲಿ ಕಾರ್ಪೊರೇಟ್ ನೀವು ಹೇಳಿದ ವಿಚಾರನ ಈಗ ಮೋದಿ ಸರ್ಕಾರ ಏನ್ ಮಾಡ್ತಾ ಇದೆ ಅಂತಂದ್ರೆ ಡಿಜಿಟಲ್ ಕನ್ನಡ ಜೊತೆಗೆ ಜಿಯೋ ಕಂಪ್ನಿಗೆ ಇಂಥ ಟೆಕ್ನಾಲಜಿನ ಉಪಯೋಗಿಸ್ಕೊಳ್ಳೋದಕ್ಕೆ ಅವರು ಟೆಂಡರ್ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ, ಆ ಕಾರ್ಪೊರೇಟ್ ಕೊಡ್ತಾ ಇದ್ದಾರೆ. ಬಟ್ ಇವರು ಆರೋಪ ಮಾಡ್ತಾ ಇರೋದು ಅಲ್ಲಿನ ಪಂಚಾಯತಿಯಲ್ಲಿರುವಂತ ಮೆಂಬರ್ಗಳು ಕಾಂಗ್ರೆಸ್ ಏಜೆಂಟ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅವ್ರ ಹತ್ರ ಯಾವುದೇ ರೀತಿ ನರೇಗಾದ ಕೆಲಸ ಮಾಡುತ್ತೆ, ಕಾರ್ಮಿಕರನ್ನ ಕೆಲಸ ಮಾಡ್ತಾ ಇಲ್ಲ. ಅದಕ್ಕೋಸ್ಕರ ಇದನ್ನ ತಡೆ ಹಿಡೋದಕ್ಕೋಸ್ಕರ ನಾವು ಈ ಯೋಜನೆ ತಂದಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಅಖಂಡ ಭಾರತ ದೇಶದಲ್ಲಿ ಇವತ್ತು ಸರ್ಕಾರ ನಡೆಸ್ತಿರೋದು ಕಾಂಗ್ರೆಸ್ ಅವರು ಮೂರೇ ಇಂಡಿಪೆಂಡೆಂಟ್ ಕೋ ಗೌರ್ಮೆಂಟ್ ಒಂದು ರಾಜ್ಯದಲ್ಲಿ. ಈಗ ಬಿಟ್ಟಿರ್ತಕ್ಕಂಥ 27 ಕ್ಷೇತ್ರ, 27 ಪಾರ್ಲಿಮೆಂಟ್, 27 ಇದರಲ್ಲಿ ಸಹ ನಾವೇನು ಅವ್ರ ರಾಜ್ಯನೇ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ ಏಜೆಂಟ್ ಆಗಿರುತ್ತೆ. ಕಾಂಗ್ರೆಸ್ ಉದ್ಯೋಗ ಖಾತ್ರಿ ಅಂದ್ರೆ ಫಸ್ಟ್ ನರೇಂದ್ರ ಮೋದಿ ಅವರು ಮತ್ತೆ ಆ ಇಲಾಖೆ ಸಂಬಂಧಪಟ್ಟರು ವಾಟ್ ಈಸ್ ಏನದ್ರ ಅಂತ ಉದ್ಯೋಗ ಖಾತ್ರಿ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಂಡು ಅದನ್ನ ಔಟ್ಪುಟ್ ಕೊಡ್ಲಿ. ಬಾಯಿ ಮಾತಿಗೆ ಚಪ್ಪಲಿಕ್ಕೆ ಭಾಷಣ ಬಹಳ ಚೆನ್ನಾಗಿ ಮಾಡ್ತೀವಿ ಅಂತ ಹೇಳಿ ನರೇಂದ್ರ ಮೋದಿ ಅವರು ಬಾಯಿ ಚಪ್ಪಲಿಗೆ ಭಾಷಣ ಮಾಡೋದು ಬೇಡ, ವೈಯಕ್ತಿಕವಾಗಿ ಮತ್ತೆ ಏನೋ ಸಾಂಸ್ಕೃತಿಕವಾಗಿ ಫಸ್ಟ್ ತಿಳ್ಕೊಂಡು ಉದ್ಯೋಗ ಖಾತ್ರಿ ಅಂದ್ರೆ ಏನು. ಸರಿ, ಯಂತ್ರಗಳ ಮೂಲಕ ಇವ್ರ ಪ್ರಕಾರ ಜಿಯೋ ಕಂಪನಿಗೆ ಅನಿಲ ಎಲ್ಲವೂ ಸಹ ಇಟಾಚಿ ಒಳಗೆ ಮಾಡಿಸ್ಬೇಕಾ, ಎಲ್ಲಾ ಸಹ ಇಟಾಚಿ ಒಳಗೆ ಮಾಡಿಸ್ಬೇಕಾ? ಹಾಗಾದ್ರೆ ಒಬ್ಬ ಗ್ರಾಮೀಣ ಪ್ರದೇಶದಲ್ಲಿ ಒಂದು ಲೀಟರ್ ಹಾಲು ತೆಗಿಬೇಕಪ್ಪ ಒಬ್ಬ ರೈತ, ಅದನ್ನು ಯಂತ್ರ ಮೂಲಕ ತೆಗಿತಾರ. ಒಂದು ಹಸು ಸಾಕಾಣಿಕೆ ಮಾಡ್ಕೋಬೇಕಪ್ಪ, ಒಂದು ರೈತರು ತನ್ನ ಹೊಲದಲ್ಲಿ ಹುಲ್ಲು ಹಾಕಬೇಕಪ್ಪ, ಆ ಹುಲ್ಲಿಗೆ ಬೇಕಾಗಿರ್ತಕ್ಕಂಥ ಬದ ತೊಡ್ಕೊಳ್ಬೇಕು, ಅವೆಲ್ಲ ಯಂತ್ರಗಳು ಮಾಡಕ್ ಸಾಧ್ಯನಾ? ಯಂತ್ರಗಳು ಮಾಡ್ಬೇಕಾದ್ರೆ ಕೆಲಸನೇ ಬೇರೆ. ನೀವು ಯಂತ್ರಗಳು ಮಾಡ್ಬೇಕಾದ್ರೆ ಕೆಲಸ ಮಾಡ್ಬೇಕಾದ್ರೆ ನೀವು ತಲೆನಲ್ಲಿ ಹೊಸ ಹೊಸ ಇಂಡಸ್ಟ್ರಿ ಹುಟ್ಟಾಕಿ ಒಂದು ನೇಗಿಲು ಮಾಡ್ತಕ್ಕಂಥ ರೈತ, ನೇಗಿಲು ಮಾಡ್ತಕ್ಕಂಥ ಮರಗೆಲಸ ಮಾಡ್ತಕ್ಕಂಥ ರೈತ ಅದು ಯಂತ್ರಗಳು ಮೂಲಕ ಮಾಡಕ್ಕಾಗಲ್ಲ ಅಲ್ವಾ? ಯಂತ್ರಗಳು ಮಾಡೋ ಕೆಲಸನೇ ಬೇರೆ ಇದೆ. ಇವ್ರಿಗೇನಾಗಿದೆ, ಕಾಂಗ್ರೆಸ್ಸಿನ ಗೌರ್ಮೆಂಟ್ ಒಳ್ಳೆ ಯೋಜನೆನ ಹೊಟ್ಟೆ ಉರಿಗೋ ಅಥವಾ ಅದನ್ನ ಅವ್ರಿಗೆ ನಾಲೆಡ್ಜ್ ಇದ್ದಿರೋ ಕಾರಣಕ್ಕೋಸ್ಕರ ಅದು ರದ್ದು ಮಾಡ್ತಿದ್ದಾರೆ ಹೊರತು ಇದ್ರ ವಿರುದ್ಧವಾಗಿ ನಾವು ಈಗಾಗಲೇ ಜನಜಾಗೃತಿ ಮೂಡಿಸ್ಬೇಕಾಗಿದೆ. ಎಲ್ಲರೂ ಕರ್ತವ್ಯನೇ ಇದೆ. ಬಿಜೆಪಿ ಸರ್ಕಾರಕ್ಕೆ ಬೇಕಾಗಿರ್ತಕ್ಕಂಥದ್ದು ಬಡವ್ರಿಗೆ ಊಟ ಅಲ್ಲ, ಶ್ರೀಮಂತರಿಗೆ ಅವರು ಏನ್ ಹೇಳ್ತಾರೆ ಅದನ್ನ ಬಡವ್ರಿಗೆ ಬೇಕಾಗಿರೋದು ಒಂದು ಅನ್ನ ಸಾಂಬಾರು ಸಿಕ್ಕಿರೋ ಸಾಕು. ಬಡವ್ರಿಗೆ ಅನ್ನ ಸಾಂಬಾರು ಕೊಡೋಕೆ ರೆಡಿ ಇಲ್ಲ ಬಿಜೆಪಿನವರು. ಅದೇ ಅನಿಲ್ ಅಂಬಾನಿ ಅವರಿಗೆ ಮೃಷ್ಟಾನ್ನ ಭೋಜನ ಮಾಡೋಕೆ ತಯಾರಾಗಿದ್ದಾರೆ. ಸೊ ನಾವು ಆಲ್ರೆಡಿ ಏನಾಗ್ಬಿಟ್ಟಿದೆ, ಈಗ ಎಲ್ಲವೂ ಸಹ ಖಾಸಗಿ ಮಾಡಾಯ್ತು. ವಿಮಾನಗಳು ನಿಲ್ದಾಣಗಳು ಖಾಸಗಿ ಮಾಡಾಯ್ತು, ರೈಲ್ವೆಗಳು ಖಾಸಗಿ ಮಾಡಾಯ್ತು, ಇಂಡಸ್ಟ್ರಿಯಲ್ ಇವೆಲ್ಲವೂ ಖಾಸಗಿ ಕೊಟ್ಟು ಈ ನಮ್ಮ ಅಶೋಕನ್ನು ಸಹ ಅಶೋಕ್ ಅಂತ ಸಹ ನಾವು ಕಟ್ಟಿದಂಥ ಹೋಟೆಲ್ನ ಸಹ ಖಾಸಗಿಯಾಗಿ ವರ್ಗಾವಣೆ ಮಾಡಿಬಿಟ್ಟು ಇದು ಹೀಗಾಗಿ ಬಿಜೆಪಿ ದೇಶಕ್ಕೆ ಇನ್ನೇನು ನಿರೀಕ್ಷೆ ಮಾಡೋಕ್ಕಾಗುತ್ತೆ? ಇದ್ರ ಪರವಾಗಿ ನಿಜವಾಗ್ಲೂ ಜನಜಾಗೃತಿ ಬೆಳಬೇಕಾಗಿರ್ತಕ್ಕಂಥ ದಲಿತರ ಮಕ್ಕಳುಗಳು, ರೈತರ ಮಕ್ಕಳುಗಳು, ಹಿಂದುಳಿದ ವರ್ಗದವರು ಇವರೆಲ್ಲವೂ ಸಹ ಸೇರ್ಕೊಂಡು ಬಿಜೆಪಿ ವಿರುದ್ಧವಾಗಿ ನಿಲ್ಲಬೇಕಾದ ಅನಿವಾರ್ಯ ಬಂದಿದೆ. ನರೇಂದ್ರ ಮೋದಿ ಅವರು ಧಿಕ್ಕಾರ ಕೂಡಬೇಕಾದ ಅನಿವಾರ್ಯ ಬಂದಿದೆ. ನರೇಂದ್ರ ಮೋದಿ ಅವರ ಅಡ್ಮಿನಿಸ್ಟ್ರೇಟಿವ್ ಕ್ಲೋಸ್ ಮಾಡಬೇಕಾದ ಅನಿವಾರ್ಯ ಬಂದಿದೆ. ಹಂಗಾಗಿ ಸಿದ್ದರಾಮಯ್ಯ ಒಂದು ಆರೋಪ ಮಾಡ್ತಾ ಇದ್ದಾರೆ ಕೇಂದ್ರ ಸರ್ಕಾರಕ್ಕೆ, ಏನಂತಂದ್ರೆ ಈಗ ಈ ಯೋಜನೆ ಮುಖಾಂತರ ಸುಮಾರು ರಾಜ್ಯಕ್ಕೆ 3,000ದಿಂದ 4,000ರಷ್ಟು ನಮಗೆ ಹೊರೆ ಆಗ್ತಾ ಇದೆ. ಯಾಕಂದ್ರೆ ಮೊದಲು ಕಾಂಗ್ರೆಸ್ ಸರ್ಕಾರ 90% ಅಷ್ಟು ಕೊಡ್ತಾ ಇತ್ತು ಅನುದಾನ, ಈಗ ರಾಜ್ಯದಿಂದ 10% ಕೊಡ್ತಾ ಇದೆ. ಈಗ 60% ಕೇಂದ್ರದಿಂದ, ರಾಜ್ಯದಿಂದ 40, ಈಗ 40% ಅಷ್ಟು ನಮಗೂ ಹೊರೆ ಆಗ್ತಾ ಇದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸರ್, ಈಗ ಆಲ್ರೆಡಿ ಕೇಂದ್ರ ಸರ್ಕಾರ ಡಿಸಿಷನ್ ತಗೊಳ್ಳನ್ನ ಒಂದೊಂದಾಗಿ ಅನಲೈಸ್ ಮಾಡಿ ನೀವು ಒಂದು GST ಕೊಡ್ತಕ್ಕಂಥ ಇರ್ಬೋದು, ಒಂದು ಬರ ಪರಿಹಾರ ಕೊಡ್ತಕ್ಕಂಥ ನಿಲುವುಗಳಿರ್ಬೋದು. ಇವತ್ತು ನಮ್ಮ GST ಹಣ ತಗೊಂಡೋಗಿ ಇವತ್ತು ಉತ್ತರ ಪ್ರದೇಶದಲ್ಲಿ ಬಿಜೆಪಿ ಪಕ್ಷ ಕಟ್ಕೊಳ್ತಾ ಇಲ್ಲ ಅವರು.
ಬಿಜೆಪಿ ಪಕ್ಷ ಕಟ್ಕೊಳ್ತಿದ್ದಾರಲ್ಲ. ಬಿಹಾರಕ್ಕೆ ತಗೊಂಡೋಗಿ ಹೋಗ್ತಾರೆ 12 ಸಾವಿರ 13 ಸಾವಿರ ಕೋಟಿ ಕೊಡ್ತಾರೆ. ಇನ್ನೆಲ್ಲ ಉತ್ತರ ಪ್ರದೇಶಕ್ಕೆ ತಗೊಂಡು ಹೋಗ್ತಾರೆ 17,500 ಸಾವಿರ ಕೋಟಿ ಕೊಡ್ತಾರೆ GST ಹಣನ. ಅದೇ ನಮ್ಮ ಕರ್ನಾಟಕ ರಾಜ್ಯಕ್ಕೆ 4 ಸಾವಿರ ಕೋಟಿ ಕೊಡ್ತಿದ್ದಾರೆ. ಬಿಜೆಪಿ ಕಾಂಗ್ರೆಸ್ಸಿನ ಎಲ್ಲೆಲ್ಲಿ ಆಡಳಿತ ಇದೆ ಉದ್ದೇಶಪೂರ್ವಕವಾಗಿ ಇದು ಮಾಡ್ಕೊಳ್ತಾನೆ ಬಂದಿದೆ, ಮುಂದೆನೂ ಮಾಡ್ಬೋದು ಅದು. ಆದ್ರೆ ಇವತ್ತು ನಾವು ಅದನ್ನೆಲ್ಲ ಜನಜಾಗೃತಿ ಮೂಡಿಸಕ್ಕೆ ನಾವು ರೆಡಿ ಆಗಿದ್ದೀವಿ. ಜನಜಾಗೃತಿ ಮೂಡಿಸೋದು ಅನಿವಾರ್ಯ ಇದೆ. ಸಿದ್ದರಾಮಯ್ಯನವರು ಹೇಳೋದು ಅಕ್ಷರಶಃ ಕರೆಕ್ಟ್ ಆಗಿದೆ. ನಾವೊಂದು ಒಕ್ಕೂಟದ ವ್ಯವಸ್ಥೆನಲ್ಲಿ ಬದುಕ್ತಾ ಇದ್ದೀವಿ. ಒಂದು ಒಕ್ಕೂಟದ ವ್ಯವಸ್ಥೆ ಅಂದ್ರೇನು, GST ಆಗಿರ್ಬೋದು, ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಎರಡು ಒಟ್ಟಿಗೆ ಮಾಡ್ತಕ್ಕಂಥ ಯೋಜನೆಗಳು. ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು ಹಾಗಾದ್ರೆ, ಕೇಂದ್ರ ಸರ್ಕಾರದ ಬಡ್ಜೆಟ್ ಎಷ್ಟು, ರಾಜ್ಯ ಸರ್ಕಾರದ ಬಡ್ಜೆಟ್ ಎಷ್ಟು? ಈಗ ನಾವೇನೋ ನಿಮ್ಮ ಹತ್ರ ಏನು ಫ್ರೀಯಾಗಿ ಕೇಳ್ತಿಲ್ವಲ್ರಿ, ತೆರಿಗೆ ರೂಪದಲ್ಲಿ ನಾವು ರಾಷ್ಟ್ರಕ್ಕೆ ಕೊಡ್ತೀವಿ, ಅದನ್ನ ವಾಪಸ್ ಕೊಡಿ ಅಂತ ಕೇಳ್ತೀವಿ. ಅದನ್ನ ಬಿಟ್ಬಿಟ್ಟು ನೀನು ಪಕ್ಷ ಕಟ್ಕೊಳಕ್ಕೆ, ಬಿಜೆಪಿ ಪಕ್ಷ ಕಟ್ಕೊಳಕ್ಕೆ ಬಿಜೆಪಿ ಆಡಳಿತ ಇರ್ತಕ್ಕಂಥ ಇವತ್ತು ಇಂದಿರಾ ಗಾಂಧಿ ಕಾಲದಲ್ಲಿ ಅದು ನಡೀತಾ ಇರಲಿಲ್ಲ. ಇಂದಿರಾ ಗಾಂಧಿ ಅವ್ರ ಕಾಲದಲ್ಲಿ, ರಾಜೀವ್ ಗಾಂಧಿ ಅವ್ರ ಕಾಲದಲ್ಲಿ, ಮನಮೋಹನ್ ಸಿಂಗ್ ಕಾಲದಲ್ಲಿ, ಮತ್ತೆ ನರಸಿಂಹರಾವ್ ಅವ್ರ ಕಾಲದಲ್ಲಿ ಸಮಗ್ರ ಭಾರತವನ್ನ ಕಟ್ಟಕ್ಕೆ ರೆಡಿ ಆಗಿದ್ರು. ಅವ್ರ ಪಕ್ಷನ ಕಟ್ಟಲಿಲ್ಲ. ಕಾಂಗ್ರೆಸ್ ಅವ್ರು ಯಾವತ್ತೂ ಸಹ ಒಂದು ಹಣವನ್ನು ಉಪಯೋಗಿಸ್ಕೊಂಡು ತನ್ನ ಪಕ್ಷನ ಕಟ್ಟಲಿಲ್ಲ. ಈ ದೇಶದ ಅಭಿವೃದ್ಧಿಯಾಗಿ ಬಳಸ್ತು. ಆದ್ರೆ ನರೇಂದ್ರ ಮೋದಿ ಅವ್ರು ಏನ್ ಮಾಡ್ತಿದ್ದಾರೆ ಅಂದ್ರೆ, ಪಕ್ಷ ಕಟ್ಟೋದ್ರಲ್ಲಿ ಜಾಸ್ತಿ ಆಸಕ್ತಿ ವಹಿಸಿ ದೇಶದ ಒಂದು ಅವನತಿಯಾಗಿ ತಗೊಂಡು ಹೋಗ್ತಿದ್ದಾರೆ. ಅದು ಬಿಜೆಪಿಯವರ ಒಂದು ದೊಡ್ಡ ಕೊಡುಗೆ. ಅದನ್ನ ನಾವು ಕಾಂಗ್ರೆಸ್ ಅವರು ಅದನ್ನ ಬಿಡಲ್ಲ. ಮುಂದಿನ ದಿವಸ ಇದನ್ನೆಲ್ಲದನ್ನು ಸಹ ಸಾರ್ವಜನಿಕವನ್ನು ನಾವು ಕೊಂಡೊಯ್ತೀವಿ. ಯೋಜನೆಗಳನ್ನು ಕಾಂಗ್ರೆಸ್ ಕೊಟ್ಟಂತ ಯೋಜನೆಗಳು ಮರುಸ್ಥಾಪನೆ ಮಾಡೋವರೆಗೂ ನಾವು ಬಿಡಲ್ಲ. ಅದ್ರ ವಿರುದ್ಧವಾಗಿ ನಾವು ಹೋರಾಟ ಮಾಡಕ್ಕೆ ರೆಡಿ ಇದ್ದೀವಿ. ಥ್ಯಾಂಕ್ ಯು ಸರ್. ಇಲ್ಲಿವರೆಗೂ ನಿಮ್ಮ ಅಭಿಪ್ರಾಯಗಳನ್ನ ದಲಿತರ ಪಂಚಾಯತಿ ಕಾರ್ಯಕ್ರಮದಲ್ಲಿ ಹಂಚ್ಕೊಂಡಿದ್ದೀವಿ. ಥ್ಯಾಂಕ್ ಯು.